ಅಲ್ಲ ನೀವಿದ್ದೀರಾ ಅಂತಲೇ ಗೊತ್ತಿರಲಿಲ್ಲ. ಇಲ್ಲ ನಾನು ಒಂದು ವಿಷಲ್ ಹೊಡೆದ್ಬಿಟ್ಟು ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಆಬ್ವಿಯಸ್ಲಿ ಪ್ರತಿ ಆರ್ಟಿಸ್ಟ್ಗೂ ಅವರೊಂದು ಎಂಟ್ರಿ ಬಂದಾಗ ಅಥವಾ ನಾವು ಥಿಯೇಟ್ರಿಗೆ ಬಂದಾಗ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತಾರೆ, ಕೂಗ್ತಾರೆ ಅಥವಾ ಕಿರಿಸ್ತಾರೆ, ವಿಷಲ್ ಹೊಡಿತಾರೆ ಅಂತಲೇ ಸಿಕ್ಕಾಪಟ್ಟೆ ಖುಷಿ ಆಗುವಂಥ ಒಂದು ವಿಷಯ. ಅದನ್ನು ಮತ್ತೆ ಮತ್ತೆ ಎಂಜಾಯ್ ಮಾಡೋದಕ್ಕೆ ನಮಗೆ ಸಿಗುತ್ತಲ್ಲ, ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇವತ್ತು ಶೇರ್ ಸಿನಿಮಾ ಮೂಲಕ ನಾನು ಇಂದ್ರಾಣಿ ಅನ್ನೋ ಒಂದು ಕಾಪ್ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದೀನಿ ನೋಡಿ ತುಂಬ ಜನ ಎಂಜಾಯ್ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನಮ್ಮ ಸಿನಿಮಾ ತಂಡದ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇಲ್ಲ ಅಂದರೆ ಇದೇ ಫಸ್ಟ್ ಆ್ಯಕ್ಚುಲಿ ಕಾಕಿ ತೊಟ್ಟಿದ್ದು. ಅದ್ರ ಜೊತೆಗೆ ಐ ವಾಸ್ ಲೈಕ್ ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ದಿದ್ದು ಏನಂತಂದರೆ, ನಾನು ಅವಾಗ ಸಿಕ್ಕಾಪಟ್ಟೆ ಡಯಟ್ ಅವು ಇವೆಲ್ಲ ಮಾಡ್ಕೊಂಬಿಟ್ಟು ಇನ್ನೂ ವರ್ಕೌಟ್ ಮಾಡಬೇಕು, ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅನ್ನೋ ಥರದ್ದೆಲ್ಲ ತುಂಬ ಯೋಚನೆ ಮಾಡ್ತಾಯಿದ್ದೆ. ಬಟ್ ವೆನ್ ಐ ಸಿ ಮೈ ಸೆಲ್ಫ್ ಆನ್ ಸ್ಕ್ರೀನ್ ಲೈಕ್ ತುಂಬ ಪರ್ಫೆಕ್ಟ್ ಆಗಿದ್ದೀನಿ, ಅಷ್ಟು ಮೇಂಟೈನ್ ಮಾಡಿದ್ರು ಸಾಕು ಅನ್ನೋ ಒಂದು ಕನ್ಕ್ಲೂಷನ್ ನನಗೆ ಶೇರ್ ಸಿನಿಮಾ ತಂದುಕೊಟ್ಟಿದೆ ಇವತ್ತು. ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಅಲ್ವಾ. ಆ್ಯಕ್ಚುಲಿ ಅಂದರೆ ಲೈಕ್ ರಿಪೀಟ್ ಅನ್ಸ್ಬೋದು ಹೇಳೋದು, ಬಟ್ ಸಾಮಾನ್ಯವಾಗಿ ಹೀರೋಗಳಿಗೆ ಈ ಒಂದು ಏನಂತಾರೆ, ಅವ್ರೇನೋ ಡೈಲಾಗ್ ಹೊಡಿತಾ ಇರಬೇಕಾದ್ರೆ ಆ ರೀತಿಯಾಗಿ ಶಿಲ್ಲೆ ಬರುವಂಥದ್ದಾಗಿರ್ಬೋದು ಅಥವಾ ಯಾರಾದರೂ ಕಿರ್ಚುವಂಥದ್ದಾಗಿರ್ಬೋದು ಆಗಿರುತ್ತೆ. ಸೊ ಇಲ್ಲಿ ನನಗೆ ಬಂತಲ್ಲ, ನನಗೊಂಥರ ಎಕ್ಸ್ಟ್ರಾ ಖುಷಿ ಅದು. ಅದರಲ್ಲೂ ಸ್ಪೆಷಲಿ ಒಂದು ಹೀರೋ ಅಥವಾ ಹೀರೋಯಿನ್ ಅಂತ ಅಂದಾಗ ಅದು ಕಾಮನ್ ಅಂತ ಅಂದ್ಕೊಳ್ಬೋದು. ಯಾವುದೋ ಒಂದು ಪಾತ್ರಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಯಾರಾದರೂ ಒಬ್ರು ಕೊಡ್ತಾ ಇದ್ದಾರೆ ಅಂತಂದಾಗ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಥ್ಯಾಂಕ್ಫುಲ್ ಟು ದ ಟೀಮ್. ಎಲ್ರಿಗೂ ನಮಸ್ಕಾರ. ನಮ್ಮದು ಗ್ರೇಸ್ ರಾಜ್ ಪ್ರೊಡಕ್ಷನಿಂದ ಇದು ಫಸ್ಟ್ ಮೂವಿ ಮಾಡಿದ್ದೀವಿ, ಶೇರ್ ಅಂತ. ಸೊ ಅದಕ್ಕೆ ಎಲ್ಲ ಕನ್ನಡ ಜನತೆಗೆ ನಾನು ಬೇಡೋದೇನಂತಂದರೆ, ನಮಗೆ ಆಶೀರ್ವಾದ ಮಾಡಿ ನಮಗೆ ಬೆಳೆಸಿ ಅಂತ ಕೇಳಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಎಲ್ಲ ಆಡಿಯನ್ಸ್. ನಮ್ಗೆ ರಿವ್ಯೂ ಅಲ್ಲೇ ಚೆನ್ನಾಗಿ ಸಿಗ್ತು. ಯಾವಾಗ ಅಂತಂದರೆ ಬೀದರಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಿದ್ದೀವಿ, ಅಲ್ಲಿ ಚೆನ್ನಾಗಾಯಿತು. ಇವತ್ತು ಲಾಂಚ್ ಆಗಿದೆ, ರಿಲೀಸ್ ಆಗಿದೆ. ಅಲ್ಲಿ ತುಂಬ ನನ್ನ ಮಗ ಅಲ್ಲೇ ಇದ್ದಾನೆ ಇವತ್ತು. ಹೋಮ್ ಥಿಯೇಟ್ರ್ ಇದೆ ಅಲ್ಲಿ, ಅಂದರೆ ನಮ್ಮದೇದಂಥ ಊರಲ್ಲ, ಅಲ್ಲಿ ಇರಬೇಕಂತ ಜನ ಬಯಸ್ತಾಯಿದ್ರು. ಅದಕ್ಕೆ ಅವ್ನು ಅಲ್ಲಿ ಹೋಗಿದ್ದಾನೆ. ಸೊ ನಾವೆಲ್ಲ ಹೀರೋಯಿನು ಎಲ್ಲ ಸ್ಟಾರ್ ಕಾಸ್ಟಲ್ಲಿ ಎಲ್ಲಿ ಬಂದಿದ್ದೀವಿ. ಸೊ ನೆಕ್ಸ್ಟ್ ಶೋಭರಾಜ್ ಸರ್ ಆಗಲಿ, ಕಿರಣ್ ಸರ್ ಆಗಲಿ, ಅವ್ರ ಜೊತೆಗೆ ತೊಗೊಂಡು ಬೀದರ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಫಸ್ಟ್ ಕ್ಲಾಸ್. ಇಲ್ಲ ಆ್ಯಸ್ ಎ ಡೈರೆಕ್ಟರ್ ಹಿ ಡಿಡ್ ಎ ಗುಡ್ ಜಾಬ್, ನಥಿಂಗ್ ದಟ್. ಅದಕ್ಕಿಂತ ಖುಷಿ ಬೇರೆ ಏನಿದೆ. ಅದೇ ನಾನು ಆಲ್ರೆಡಿ ಪ್ರೀಮಿಯರ್ ಶೋ ಎಲ್ಲ ಹೇಳ್ದಾಗೆ, ನಮ್ಮ ಮಟ್ಟಿಗೆ ಅಂದರೆ ಮೇಕರ್ಸಿಂದ ಇರ್ಬೋದು, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗೆ ಎಲ್ಲ ಒಳ್ಳೆ ರಿವ್ಯೂ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅದು ನನ್ನ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಈ ಒಂದು ಹೊಸ ಪ್ರೊಡಕ್ಷನ್ ಇರ್ಬೋದು, ಹೊಸ ಟೀಮು, ಅದನ್ನು ನೀವೆಲ್ಲರೂ ಬಂದು ಕನ್ನಡಿಗರು ಸಿನಿಮಾನ ಥಿಯೇಟ್ರಿಗೆ ನೋಡಿ ಪ್ರೋತ್ಸಾಹಿಸೋದೆ ಮಾತ್ರ ಇನ್ನೂ ಹೆಚ್ಚು ಸಿನಿಮಾಗಳು ನಾವು ಮಾಡೋಕ್ಕೆ ಪ್ರೇರಣೆ ಆಗುತ್ತೆ. ವೆರಿ ಹ್ಯಾಪಿ ಫಾರ್ ದ ರಿಸಲ್ಟ್ ಆ್ಯಸ್ ಆಫ್ ಟುಡೇ. ನೋಡಬೇಕಿನ್ನು ಮುಂದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಫೈನಲಿ ನಮ್ಮ ಶೇರ್ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಐ ಥಿಂಕ್ ಆಡಿಯನ್ಸ್ಗೂ ತುಂಬ ಇಷ್ಟ ಆಗಿದೆ ಈ ಸಿನಿಮಾ. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲರೂ 1-2 ಅವರ್ ಫ್ರೀ ಮಾಡಿಕೊಂಡು ಈ ಸಿನಿಮಾನ ಬಂದು ನೋಡಿ ಅಂತ ಕೇಳ್ಕೊತೀನಿ. ಕಾಂಟೆಂಟ್ ಆಗಲಿ, ಸಿನಿಮಾ ಆಗಲಿ, ಐ ಥಿಂಕ್ ಕಂಪ್ಲೀಟ್ ಸಿನಿಮಾ ನಿಮಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಇವತ್ತು ರೆಸ್ಪಾನ್ಸ್ ನೋಡಿ. ಅಂದರೆ ಮೊನ್ನೆ ಪ್ರೀಮಿಯರ್ ಶೋ ಅಲ್ಲಿ ನೋಡಿದಾಗ, ಇವತ್ತು ನೋಡಿದಾಗ ಆಡಿಯನ್ಸ್ ಜೊತೆ ನೋಡಿದ ಸಿನಿಮಾ ತುಂಬ ಖುಷಿ ಆಯಿತು. ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ನನಗೊಂದು ಈಗ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಮಾಡಿದ್ದಾರೆ ಪೂರ್ತಿ ಸಿನಿಮಾ. ಪ್ರತಿಯೊಬ್ಬರೂ ಎಲ್ಲ ಆರ್ಟಿಸ್ಟ್ಗಳೂ, ಸುರೇಖಾ ಅವರು, ಕಿರಣ್ ರಾಜ್ ಅವರು, ತನಿಷಾ ಅವರು, ಕಾರ್ತಿಕ್ ಅವರು, ಸೊ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ಸು. ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಹಾಗೆ ಪ್ರಸಿದ್ಧ ಸರ್ ಮತ್ತು ಕಿಟ್ಟಿ ಸರ್ ಇಬ್ಬರದು ಟೆಕ್ನಿಕಲಿ ತುಂಬ ಚೆನ್ನಾಗಿ ವರ್ಕ್ ಅಂತ ಅನಿಸುತ್ತೆ. ಸೊ ಚೆನ್ನಾಗಿದೆ, ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದ್ದು, ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ.